ಗೆಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶುವೇನು ಬಲ್ಲದು ಹಸುರೆಂದೆಳೆಸುವುದು. ವಿಷಯರಹಿತನ ಮಾಡಿ ಭಕ್ತಿರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಉಣ್ಣುವ ಉಡುವ ತೊಡುವ ಇಡುವ ನೋಡುವ ಕೂಡುವ ಮಾಡುವ ವಿಷಯಗಳು ಈ ಲೋಕದಲ್ಲಿ ಅನಂತ. ಇದರ ಜಾಲವನ್ನೆರೆಯದ ಪಶುವಿನಂತಹ ಮನಸ್ಸು ಸುತ್ತಿ ಸುತ್ತಿ ಅಲ್ಲಿಯೇ ಓಡಾಡ್ತಾ ಇರ್ತದೆ. ಹೊರಗೆ ವಿಷಯಗಳು. ಈ ಜಗದ್ರಚನೆ ಇಷ್ಟೊಂದು ಆಶ್ಚರ್ಯಕರವಿದೆ ಅಂದರೆ ಹೊರಗೆಲ್ಲ ವಿಷಯಗಳು ತುಂಬಿಕೊಂಡಿದ್ದಾವೆ, ನಮ್ಮೊಳಗೆಲ್ಲ ಇಂದ್ರಿಯಗಳು ಪ್ರಬಲವಾಗಿದ್ದಾವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ವಿಷಯಗಳು ಎತ್ತ ನೋಡಿದಡತ್ತ ಕೈ ಮಾಡಿ ಕರಿತಾ ಇರ್ತವೆ. ಅವುಗಳನ್ನು ಅನುಭವಿಸಲಿಕ್ಕೆ ಸಮರ್ಥವಾದ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ಸಮರ್ಥವಾಗಿ ಸಶಕ್ತವಾಗಿ ನಮ್ಮೊಳಗದವೆ. ಹೊರಗೆ ವಿಷಯ ಇದೆ, ಒಳಗೆ ಇಂದ್ರಿಯಗಳದವೆ. ಹೊರಗೆ ಹುಲ್ಲಿದೆ, ಒಳಗೆ ತಿನ್ನುವ ಬಯಕೆ ಇದೆ. ಇವೆರಡೂ ಕೂಡಿದಾಗ, ಬೆಂಕಿ ಮತ್ತು ಪೆಟ್ರೋಲ್ ಸೇರಿದಾಗ ಯಾವ ರೀತಿ ಧಗಧಗನೆ ಉರಿತದೋ ಅದನ್ನು ನಂದಿಸೋದು ಅಸಾಧ್ಯವಾದ ಮಾತೆ ಹಾಗಾಗಿರ್ತದೋ ಹಾಗೆ ಇಂದ್ರಿಯಗಳನ್ನು ದಾಟಿ ವಿಷಯಗಳನ್ನು ಮೀರಿ ಮನಸ್ಸು ಮಹಾದೇವನತ್ತ ವಾಲುವುದು ಅತ್ಯಂತ ಕಠಿಣ ಕಾರ್ಯ. ಒಂದು ಕಡೆ ಮಹಾತ್ಮರೊಬ್ಬರು ಬರೀತಾರೆ, ನನಗೆ ಪತಂಗಗಳು ಬೇಕು, ನೊಣಗಳು ಬೇಡ ಅಂತ. ನೊಣದ ಸ್ವಭಾವ ನಿಮಗೆ ಗೊತ್ತು. ಒಂದು ಸಲ ಹೊಲಸಿನ ಮೇಲೆ ಹೋಗಿ ಕುಳಿತುಕೊಂತು ಅಂದರೆ ಅದು ಮತ್ತೆ 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 ಅದನ್ನೇ ಆ ಸವಿಯನ್ನು ನೆನೆದು ಅತ್ತಲೇ ಹಾರಿ ಹಾರಿ ಹೋಗ್ತದೆ. ಪತಂಗ ಹಾಗಲ್ಲ. ಅದು ಬೆಂಕಿಗೆ, ದೀಪಕ್ಕೆ ಮುತ್ತಿಡಲಿಕ್ಕೆ ಹೋದಾಗ ಪ್ರಾಣ ಹೋಗ್ತದೆ ಅಂತ ಗೊತ್ತದಕ್ಕೆ. ಆದರೂ ಕೂಡ ಮತ್ತೆ ಮತ್ತೆ ಹೋಗಿ ಸುಟ್ಟುಕೊಂಡ್ರೂ ಚಿಂತೆ ಇಲ್ಲ. ಅದು ಶ್ರೇಷ್ಠವಾಗಿರ್ತಕ್ಕಂಥ ಬೆಳಕನ್ನೇ ಮುದ್ದಿಸ್ತದೆ, ಬೆಳಕನ್ನೇ ಪ್ರೀತಿಸ್ತದೆ. ಅದಕ್ಕೆ ಆಗಿರ್ತಕ್ಕಂಥವನು ಪತಂಗ ಆಗಬೇಕೆ ಹೊರತು ನೊಣದಂತಾಗಬಾರದು. ಈ ಬೆಂಕಿ ಮತ್ತು ಪೆಟ್ರೋಲ್ ಕೂಡಿದಾಗ ಎರಡೂ ಯಾವ ರೀತಿ ಸುತ್ತಮುತ್ತಲಿನ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡ್ತವೋ ಹಾಗೆ ಇಂದ್ರಿಯಗಳು, ವಿಷಯಗಳು, ಗಾಳಿ, ಬೆಂಕಿ ಸೇರಿದಂತಾಗಿ ಅಮೂಲ್ಯವಾದ ಜೀವನವನ್ನೇ ಬಲಿ ತೆಗೆದುಕೊಳ್ತಾ ಇದ್ದಾವೆ. ಈ ಬೆಂಕಿ ನಂದುವುದೇ ಇಲ್ಲವೇ ಅಂತ ಕೇಳಿದರೆ ನಂದುತ್ತದೆ. ಆದರೆ ಅದಕ್ಕೆ ಭಕ್ತಿ ರಸವ ದಣಿಯ ಮೇಯಿಸಿ ಅಂತ ಹೇಳ್ತಾರೆ. ಭಕ್ತಿ ರಸದ ಒಂದು ತಂಪು ಸಿಂಚನೆ ಅದರ ಮೇಲಾದಾಗ ಅದು ದಣಿತದೆ. ಭಕ್ತಿ ಅಂದ್ರೆ ಮತ್ತೇನಲ್ಲ, ಸತ್ಯದ ಪ್ರೇಮ, ಸತ್ಯದ ಆಚರಣೆ. ಅಧ್ಯಾತ್ಮ ಅಂದ್ರೆ ಏನಲ್ಲ, ತನ್ನ ತಾನು ಅರಿಯುವಿಕೆ. ಯಾವಾಗ ತನ್ನ ತಾನು ಅರಿಯುವ ಜ್ಞಾನದತ್ತ ಮನಸ್ಸು ಸರಿತದೋ, ಸತ್ಯವನ್ನು ಪ್ರೇಮಿಸಲಿಕ್ಕೆ ತೊಡಗುತ್ತದೋ, ಅಂತಹ ಒಂದು ಭಕ್ತಿರಸದ ನೀರು ಬಿದ್ದಾಗ ಮಾತ್ರ ಈ ಒಂದು ದಾಹ, ವಿಷಯದ ದಾಹ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೇನೆ ಗುರು ಬಸವಣ್ಣನವರು ಕೇಳಿದರು, ಭಕ್ತಿ ಎಂಬ ರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ಅಂತೇಳಿ. ಸುಬುದ್ಧಿ ಯಾವುದು ಅಂತ ಕೇಳಿದ್ರೆ ವಸ್ತುವನ್ನು ನೋಡದೇ ಇರುವುದು ಸುಬುದ್ಧಿ ಅಲ್ಲ, ವಸ್ತುವನ್ನು ತ್ಯಾಗ ಮಾಡೋದು ಸುಬುದ್ಧಿ ಅಲ್ಲ, ವಸ್ತುವನ್ನು ತ್ಯಜಿಸಿ ತಿರಸ್ಕರಿಸುವುದು ಸುಬುದ್ಧಿ ಅಲ್ಲ, ವಸ್ತುವಿನ ಹಿಂದೆ ಅಡಗಿರುವ ಚೈತನ್ಯವನ್ನು ಅರಿಯುವುದು. ಅದಕ್ಕೆ ವಸ್ತು ಚೈತನ್ಯಾತ್ಮಕ ನಾದೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ವಸ್ತುವಿನ ಹಿಂದೆ ಇರ್ತಕ್ಕಂತಹ ಚೈತನ್ಯವನ್ನು, ಸತ್ಯವನ್ನು, ಈ ಸವೆದು ತಿರುಗುವ ಗಾಲಿಯ ಒಳಗೆ ತಿರುಗದಿರುವ ಒಂದು ವಸ್ತು ಇರ್ತದೆ. ನಿಮ್ಗೆ ಗೊತ್ತಲ್ಲ, ಎಲ್ಲವೂ ತಿರುಗಿದ್ರೆ ನಡೆಯೋದಿಲ್ಲ. ತಿರುಗುವ ಏನು ಚಕ್ರ ಅದಲ್ಲ, ಆ ಚಕ್ರಗಳಲ್ಲಿ ಕಡ್ಡಿಗಳು ತಿರುಗ್ತಾ ಇರ್ತವೆ, ಒಳಗೊಂದು ಗಡ್ಡಿ ಇರ್ತದೆ, ಅದು ತಿರುಗದೇ ನಿಂತಿರ್ತದೆ. ಆ ತಿರುಗುವ ಚಕ್ರದೊಳಗಿರ್ತಕ್ಕಂಥ ತಿರುಗದಿರುವ ಗಡ್ಡಿಯನ್ನು ನೋಡುವ, ಅಚಲವಾಗಿರ್ತಕ್ಕಂಥ ವಸ್ತುವನ್ನು ನೋಡ್ತಕ್ಕಂತಹ ಶಕ್ತಿ ಯಾವಾಗ ಬರ್ತದೋ ಆವಾಗ ವಿಷಯ ರಸಗಳ ಮಧ್ಯೆನೇ ಬದುಕಿದರೂ ಕೂಡ ಮನುಷ್ಯ ಆನಂದವಾಗಿರಲಿಕ್ಕೆ
ಸತ್ಯ ಪ್ರೇಮಿಯಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ಅಶಾಶ್ವತವಾದ ವಸ್ತುಗಳ ಮಧ್ಯದಲ್ಲಿ ಶಾಶ್ವತವಾದದೊಂದು ಚೈತನ್ಯ ಇದೆ. ಅದನ್ನು ಅರಿಯುವ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದಕ್ಕೆ ಸುಬುದ್ಧಿ ಅರ್ಥಾತ್ ಅರಿವು ಬೇಕು. ಒಂದು ಸಲ ಅರಿವು ಮೂಡಿತು ಅಂದರೆ ಸಾಕು. ಅರಿವು ಮೂಡದೇ ಇರುವಾಗ ಮಗು ಹೊಲಸನ್ನು ಕೈಯಲ್ಲಿ ಹಿಡಿತದೆ, ಬೆಂಕಿಯನ್ನು ಹಿಡಿತದೆ, ಹಾವು ಚೇಳು ಎಲ್ಲವನ್ನು ಹಿಡಿದು ಬಾಯಿಯೊಳಗೆ ಹಾಕ್ಕೊಳ್ಳಿಕ್ಕೆ ನೋಡ್ತದೆ. ಯಾವಾಗ ಒಂದು ಸಲ ಆ ವಸ್ತುಗಳ ಗುಣದ ಅರಿವು ಈ ವ್ಯಕ್ತಿಗೆ ಮಗುವಿಗೆ ಆಗ್ತದೋ ಆವಾಗ ಅದು ಹಿಡಿದು ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇಂಥ ಒಂದು ಸುಬುದ್ಧಿ ಅರಿವು ಮೂಡಿರ್ತಕ್ಕಂತಹ ಚೇತನ ಮಹಾದೇವಿ ತಾಯಿ. ಆಕೆಯ ಸ್ಥಿತಿ ಹೇಗಿದೆ? ಅರಿವು ಮೂಡಿರ್ತಕ್ಕಂತಹ ಸ್ಥಿತಿ ಅಂದರೆ, ಒಂದು ಸಲ ನಿಮಗೆ ಭಾಳ ಹಸಿವಾಗ್ಯದ, ಇಷ್ಟು ಹಸಿವಾಗ್ಯದ ಅಂದರೆ 2-3 ದಿವಸದಿಂದ ಊಟ ಇಲ್ಲ. ಅದರೊಳಗೆ ಮುಂದೆಲ್ಲ ಪಂಚಪಕ್ವಾನ ಏನೇನು ಇಷ್ಟ ಹೇಳ್ರಿ, ಪೂರಿ, ಖೀರು, ಹೋಳಿಗೆ, ಏನು ಪಕೋಡ, ಬೇಕಾದಂಥ ಅಡುಗೆ ತಟ್ಟೆ, ದೊಡ್ಡ ತಟ್ಟೆ ತುಂಬ ತಂದಿಟ್ಟಿದ್ದಾರೆ. ಇನ್ನೇನು ಉಣಬೇಕು ಅಂತ ಈ ಕೈ ಎತ್ತಾ ಇದ್ದೀರಿ, ಯಾರೋ ಬಂದು ನಿಮ್ಮ ಕಿವ್ಯಾಗ ಹೇಳಿದ್ರು ಅದರೊಳಗೆ ವಿಷಯ ಅದ. ಏನು ಮಾಡ್ತೀರವಾಗ? ಭಾಳ ಹಸಿವಾಗ್ಯವ, ಆಗಿಲ್ಲೇನು ಹಸಿವೆ, ಭಾಳ ಹಸಿವಾಗ್ಯವ. ಅಡುಗೆನೂ ಬೇಕಾದಷ್ಟು ತುಂಬ್ಯದ, ತಟ್ಟೆ ತುಂಬ ಅದ. ಆದರೂ ಕೂಡ ವಿಷಯವಿದೆ ಅಂದ ಗಳಿಗೆನೆ ನಾವು ಹೆಂಗೆ ತುತ್ತು ಕೈಗಿಡ್ತೀವೋ ಅದನ್ನೇ ಗುರುದೇವರು ಹೇಳ್ತಾರೆ, ಹಸಿದು ಎಕ್ಕೆಯ ಕಾಯಿಯ ಮೆಲಬಹುದೇ. ಹಸಿವಾಗ್ಯದಂತೆ ಯಾರ ವಿಷದ ಕಾಯಿ ತಿಂದು ಸಾಯ್ತಾರೆ? ಊಟ ಮಾಡೋದು ಯಾವುದಕ್ಕಾಗಿ? ಬದುಕುವುದಕ್ಕಾಗಿ. ಅದಕ್ಕಾಗಿ ಸಾಯ್ತಕ್ಕಂತಹ ವಸ್ತುವನ್ನು ನಾವು ಮುಟ್ಟೋದಿಲ್ಲ. ಹಸಿದು ಎಕ್ಕೆಯ ಕಾಯಿಯ ಮೆಲಬಹುದೇ, ನೀರಡಿಸಿ ವಿಷವನ್ನು ಇಂಟಬಹುದೇ. ನೀರಡಿಕೆ ಆಗ್ಯಾವ, ಭಾಳ ಆಗ್ಯಾವ, ಇನ್ನೇನು ಮಾಡಲಿ ಅಂತ ಪಕ್ಕಕ್ಕಿರೋ ವಿಷದ ಬಾಟ್ಲು ತೊಗೊಂಡು ಗಟ ಕುಡಿದು ಬಿಡ್ತಾನೇನು ಮನುಷ್ಯ? ಎಷ್ಟೇ ನೀರಡಿಕೆ ಆದರೂ ಕೂಡ ವಿಷ ಕುಡಿಯೋದಿಲ್ಲ. ಸುಣ್ಣದ ತುಯ್ಯೆಲ್ಲ ಬಣ್ಣ ಒಂದೇ ಎಂದಡೆ ನಂಟುತನಕ್ಕೆ ಉಣ್ಣಬಹುದೇ. ಕುಡೀರಿ ಮಜ್ಜಿಗೆ ಬಣ್ಣನೂ ಒಂದೇ, ಸುಣ್ಣದ ಬಣ್ಣನೂ ಒಂದೇ ಅಂದ್ರೆ ಇನ್ನೇನು ನಮ್ಮ ನೆಂಟ್ರು ಹೇಳತ್ತಾರ ಅಂತ ಕುಡಿಯಕ್ಕೆ ಬರ್ತದೇನು? ಏನಾರ ಅನ್ಕೊಂಡಾರ್ಗೇನ ಅಂತ ಕುಡಿಲಿಕ್ಕೆ ಬರ್ತದೇನು? ಬರೋದಿಲ್ಲ. ಹಂಗೆ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಷ್ಟು ಒಳ್ಳೆಯ ಅಡುಗೆ ಅದ, ಅಷ್ಟು ಚೆನ್ನ ಮಜ್ಜಿಗೆ ಅದ, ಯಾಕೆ ಕುಡಿಯಲ್ಲ? ಘಮ 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 ಅಂತಿರ್ತದ ಅಂತಕ್ಕಂಥ ಭಾವ ನೋಡುವವರಿಗೆಲ್ಲ ಬರ್ತದ. ಆದರೆ ಮಹಾದೇವಿಯನ್ನು ನೋಡಿದವ್ರಿಗೂ ಹಿಂಗೆ ಅನ್ನಿಸ್ತು, ಏನು ರಾಜಭೋಗ! ಈ ಜಗತ್ತಿನಲ್ಲಿ ನಾವು ನೋಡಬೇಕು, ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಯಾವುದು ಅಂತ ಕೇಳಿದ್ರೆ ಯಾವ ಶ್ರೀಮಂತರದಲ್ಲ, ಕೋಟ್ಯಾಧೀಶರದಲ್ಲ, ಅಧಿಕಾರ ಅಂತಸ್ತು 2 ವೈಭವ ಕೂಡಿರ್ತಕ್ಕಂಥದ್ದು ರಾಜಭೋಗ. ಅರಮನೆ, ಪಟ್ಟದ ರಾಣಿ, ವಿಲಾಸ, ವೈಭೋಗ, ವಜ್ರ ವೈಡೂರ್ಯ, 1-2 ಅಧಿಕಾರನೂ ಇತ್ತು, ಜೊತೆಗೆ ಅಂತಸ್ತನೂ ಇತ್ತು. ಘಮಘಮಿಸುವ ಅಡಿಗೆಯಲ್ಲಿ ಕಂಡಳು ಅಕ್ಕ, ಇದು ವಿಷದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಕಂಡವಳು ಹೆಂಗೆ ಉಣ್ಣಕ್ಕೆ ಸಾಧ್ಯ ಆಗ್ತದೆ? ನಾವು ಅಂತೀವಿ, ಅಯ್ಯೋ ಇಷ್ಟೆಲ್ಲ ಇದ್ರೆ ಅದ್ರ ಜೊತೆಗೆ ನಡಿಬೋದಾಗಿತ್ತಲ್ಲ ಅನ್ನಿಸ್ತಿರ್ತದೆ ಯಾವಾಗಾರು ಒಂದೊಂದ್ಸಲ. ಹಾಗೆ ಕೌಶಿಕನೂ ತಿದ್ಕೋತ ಹಾಗೆ ಮದುವೆ ಮಾಡ್ಕೊಂಡು ಹೋದ್ರೆ ಆರಾಮಾಗಿರ್ಬೋದಾಗಿತ್ತಲ್ಲ ಅಂತ ನಮ್ಮ ಮನಸ್ಸು ಮಾತಾಡ್ತಿರ್ತದೆ ಯಾವಾಗಾರ. ಅದರದ್ದು ಎಚ್ಚರಾದವರ ಮನಸ್ಸು ಹಾಗೆ ಮಾತಾಡೋದಿಲ್ಲ. ಅದು ಯಾವಾಗಲೂ ಒಬ್ಬ ವ್ಯಾಪಾರಸ್ಥ ಹಡಗಿನೊಳಗೆ ಪ್ರಯಾಣ ಮಾಡ್ತಕ್ಕಂಥ ಮುತ್ತುರತ್ನದ ವ್ಯಾಪಾರಿ ಇದ್ದ. ಮುತ್ತುರತ್ನ ಹವಳದ ವ್ಯಾಪಾರಿ ಯಾವತ್ತೂ ಹೊರಗೆ ಹೋಗ್ತಿದ್ದ, ಯಾವಾಗೋ ವರ್ಷಗೊಮ್ಮೆ ಮನೆಗೆ ಬರ್ತಿದ್ದ. ಅವನ ಗೆಳೆಯರೆಲ್ಲ ಕೂಡಿ ಅವನಿಗೆ ಹೇಳಿದ್ರು, ಅಪ್ಪ ನೀವು ಹೋಗ್ತಿ, ನಮಗೆಲ್ಲ ಜೀವ ಇರಲ್ಲ, ನೀವು ಹೋದ್ಮೇಲೆ ಹಡಗಿನೊಳಗೆ ಯಾವಾಗ ಬಿರುಗಾಳಿ ಬರ್ತದೋ, ಸಮುದ್ರದೊಳಗೆ ಯಾವಾಗ ಮುಳುಗಿ ಹೋಗ್ತದೋ ಹಡಗು, ಅದಕ್ಕೆ ನಿಂದೆಲ್ಲ ಮುತ್ತುರತ್ನದ ಡಬ್ಬಿ ಏನಿರ್ತಾವಲ್ಲ, ಬ್ಯಾರಲ್ಗಳು, ಆ ಡಬ್ಬಿ ಜೊತೆ ಒಂದು ಖಾಲಿ ಬ್ಯಾರಲ್ನ ಇಟ್ಕೊಂಡು ಹೋಗು ಅಂತ ಹೇಳಿದ್ರು. ಯಾಕಂದ್ರೆ ಒಂದು ವೇಳೆ ಹಡಗು ಮುಳುಗಲತ್ತದಂದ್ರೆ ಆ ಖಾಲಿ ಬ್ಯಾರಲ್ 2 ಕಡೆ ಪ್ಯಾಕ್ ಇರೋ ಬ್ಯಾರಲ್ ಇಟ್ಕೊಂಡು ಅದಕ್ಕೆ ತಕ್ಕೆ ಬಿದ್ದು ಒಳಗೆ ನೀರೊಳಗೆ ಬಿದ್ದಿ ಅಂದ್ರೆ ಹೆಂಗಾರ ಆಯಿತು, ಈಜಿ ದಡ ಮುಟ್ತಿ, ಅದಕ್ಕಾಗಿ ಖಾಲಿ ಬ್ಯಾರಲ್ ಒಂದು ಇಟ್ಕೋ ಅಂತ ಹೇಳಿದ್ರು. ಅಷ್ಟೆಲ್ಲ ಹೇಳಿದಾಗಲೂ ಅವ ಮನಸ್ಸು ಮಾಡಲಿಲ್ಲ. ಕೊನೆಗೆ ಭಾಳ ಪ್ರೀತಿಯ ಗೆಳೆಯರಿದ್ರು, ಅವರೇ ಒಂದು ಖಾಲಿ ಬ್ಯಾರಲ್ 2 ಕಡೆ ಪ್ಯಾಕ್ ಮಾಡಿ ಒಯ್ದಿಟ್ರು, ಒಳಗಿಟ್ರು. ಅವನು ಇರಲಿ ಅಂತ ಇಟ್ಕೊಂಡು ಕಳ್ಸಕ್ಕೆ ಹೋದಾಗ ಇಟ್ಟರು. ಅದೇನೇನೋ ಕಾಕತಾಳೀಯದಂಗೆ ಅದೇ ಸಲ ಭಾಳ ದೊಡ್ಡ ಗುಡುಗು ಮಿಂಚು ಬಿರುಗಾಳಿಯ ಮಳೆ ಬಂದುಬಿಡ್ತು. ಹಡಗು ಹಿಂದ ಮುಂದ ಆಗಕ್ಕೆ ಶುರು ಆಯಿತು. ಆ ಸಮಯದಲ್ಲಿ ಇವನಿಗೆ ಗೆಳೆಯರು ಹೇಳಿದ ಮಾತು ನೆನಪು ಬಂತು. ಇನ್ನೇನು ಹಡಗು ಮುಳುಗೇ ಹೋಗ್ತದ ಅನ್ನೋ ಸಂದರ್ಭದೊಳಗೆ ಆ ಖಾಲಿ ಬ್ಯಾರಲ್ ಕಡೆ ನೋಡ್ತಾನೆ. ಅವರು ಅಂದ್ರೆ ವ್ಯಾಪಾರಸ್ಥರಲ್ಲ, ಬುದ್ಧಿ ಇಲ್ಲ ಅವರಿಗೆ ತಿಳಿವಲ್ದು. ಒಂದು ವೇಳೆ ಕೆಳಗೆ ಬೀಳೋದದನೇ ಅಂದ್ರೆ ಖಾಲಿ ಬ್ಯಾರಲ್ ತೊಗೊಂಡು ಯಾಕೆ ಬೀಳಬೇಕು? ದೊಡ್ಡ ಬ್ಯಾರಲ್ ತೊಗೊಂಡೇ ಬಿದ್ರಾಯ್ತು. ತುಂಬಿದ ಮುತ್ತುರತ್ನ ಅವರ ಕೊನೆಗೆ ಉಳಿತವ ಅಂದ್ಕೊಂಡವನು.
ನಮ್ಮ ಗೆಳೆಯರಿಗೆ ಎಲ್ಲಿ ಪಾಪ ಅವ್ರೇನು ವ್ಯಾಪಾರಸ್ಥರಲ್ಲ, ಅವ್ರಿಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ ಇಳಿತಾ ಖಾಲಿ ಬ್ಯಾರಲ್ ಈ ಕಡೆ ಸರಿಸ್ದ, ಮುತ್ತು ರತ್ನ ವಜ್ರಗಳಿಂದ ತುಂಬಿರ್ತಕ್ಕಂಥ ಬ್ಯಾರಲ್ ಹಿಂಗೆ ಹೊಳಸ್ ಅದರ ಮೇಲೆ ಬಿದ್ದ. ಇನ್ನೂ ಒಂದು ವೇಳೆ ಹಾಗೆ ಬಿದ್ರರ ಸ್ವಲ್ಪ ಹೊತ್ತು ಏನಾರ ಕೈಕಾಲು ಬಡಿತಿದ್ನಾನೋ, ಅದರ ಭಾರಕ್ಕೆ ಕಲ್ಲು ಕಟ್ಕೊಂಡು ಬಿದ್ದವ್ರು ಹೆಂಗೆ ಪಟ್ನೆ ಮುಳುಗಿ ಹೋಗ್ತಾರೆ, ಹಂಗೆ ಕಂಡು ಕಾಣಲಾರ್ದಾಗ ಒಮ್ಮೆಗೇನೆ ಪಾತಾಳಕ್ಕನೆ ಹೋಗ್ಬಿಟ್ಟು ಅಂಥದ್ದನ್ನು ಕಂಡಿದ್ದಳು ಮಹಾದೇವಿ ತಾಯಿ. ಕಟ್ಟಿಕೊಂಡು ಈ ತುಂಬಿದ ಬ್ಯಾರಲ್ ಕಟ್ಟಿಕೊಂಡು ಹೋಗ್ತಕ್ಕಂಥದ್ದು ಅಜ್ಞಾನವಲ್ಲದೆ ಮತ್ತೇನು ಅಂತ ಮಹಾದೇವಿ ತಾಯಿ ತಿಳಿಸ್ತು. ತಿಳಿತು. ಆದರೆ ನಮಗೆ ಅನ್ನಿಸ್ತದೆ ಅದೊಂದು ಹುಚ್ಚುತನ ಅಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಅಂದ್ರೆ. ಆದರೆ ಭೂಮಿಯ ಮೇಲಿನ ಎಲ್ಲಕ್ಕಿಂತಲೂ ಎತ್ತರವಾದ ಉನ್ನತವಾದ ಸುಖ ಆಕೆಗೆ ದೊರೆತಿದ್ರೂ ಕೂಡ ಆಕೆ ಅದು ತುಂಬಿದ ಬ್ಯಾರಲ್ಲು ಕಟ್ಟಿಕೊಂಡು ಈಜಾಡಕ್ಕೆ, ಈ ಭವಸಾಗರ ದಾಟಲಿಕ್ಕೆ ಸಾಧ್ಯ ಇಲ್ಲ, ಮುಳುಗಿಸ್ತದೆ ಅಂತಕ್ಕಂಥ ಭಾವ ಆಕೆಗಿತ್ತು. ಹೊರಗೆ ಬಂದು ವಿಚಾರ ಮಾಡ್ತಾಳೆ, ತನ್ನ ಮೈಯನ್ನು ತಾನು ನೋಡ್ಕೊಳ್ತಾಳೆ. ಇಂತಹ ಒಂದು ಕೌಶಿಕನ ಎದುರಿಸಿರುವ ಚಿತ್ರಣ ಕಣ್ಣು ಮುಂದೆ ಹೊಳಿತದೆ. ನನಗೆಲ್ಲಿಂದ ಬಂತು ಇಷ್ಟು ಶಕ್ತಿ ಅಂತ ವಿಚಾರ ಮಾಡ್ತಾಳೆ. ನಮಗೂ ಭಾಳ ಸಲ ಹಂಗಾಗ್ತದೆ. ಎಷ್ಟೋ ಸಲ ನಾವು ವಿಚಾರ ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ಅದಕ್ಕಿಂತ 100 ಪಟ್ಟು ಶಕ್ತಿವಂತರಾಗಿ ನಾವು ಎಷ್ಟೋ ಸಲ ವಿಚಾರ ಮಾಡ್ತಾ ಇರ್ತೀವಿ. ಅದು ಮನಸ್ಸಿನ ಅದ್ಭುತವಾದ ಶಕ್ತಿ ಅದು. ಅದರ ಮನಸ್ಸಿನ ಸ್ತರದ ಮಟ್ಟಕ್ಕೆ ನಾವು ಭಾಳ ಸಲ ಹೋಗಲ್ಲ. ನಮ್ಮಲ್ಲಿ 3 ಥರದ ಶಕ್ತಿಗಳದಾವು ಮನಸ್ಸಿಗೇನೆ. ಒಂದು ಶಾರೀರಿಕವಾದ ಶಕ್ತಿ ಅದ, ದೈಹಿಕವಾದ ಶಕ್ತಿ ಅದ, ಇನ್ನೊಂದು ಮಾನಸಿಕವಾದ ಶಕ್ತಿ ಅದ, ಇನ್ನೊಂದು ಆತ್ಮಿಕವಾದ ಶಕ್ತಿ ಅದ. ಈ 3 ಶಕ್ತಿಗಳಲ್ಲಿ ನಾವೆಲ್ಲ ಬಳಸೋದು ಯಾವ ಶಕ್ತಿ? ಶರೀರದ ಶಕ್ತಿನೇ. ಅದಕ್ಕೆ ಭಾಳ ಜಲ್ದಿ ದಣ ಹೋಗ್ತದೆ ಶರೀರದ ಶಕ್ತಿಯ ಮಟ್ಟಕ್ಕನೇ ನಿಂತಿರ್ತಕ್ಕಂತಹ ಲೋಕದ ಜನ ನಮಗೆ ಸದಾ ಕಾಲ ಶರೀರದ ಮಟ್ಟದಲ್ಲೇ ನಿಂತಿರೋದ್ರಿಂದ ಭಾಳ ಸಲ ದಣದು ಹೋಗ್ತಾ ಇರ್ತೀವಿ. ಅದರ ಮನಸ್ಸಿನ ಮಾನಸಿಕ ಮಟ್ಟದಲ್ಲಿ ನಾವು ಹೋಗಬೇಕು. ಅದಕ್ಕೆ ಭಾಳ ಅದ್ಭುತವಾದ ಶಕ್ತಿ ಅದಕ್ಕದ. ಈ ಲೋಕದಲ್ಲಿ ಯಾವುದಕ್ಕಾದರೂ ಯಾರಿಗಾದರೂ ಬೆಲೆ ಅದ ಅಂದ್ರೆ ಅದ ಯಾರ್ಲಿಂದದ ಹೇಳ್ರಿ? ಮನಸ್ಸಲಿಂದನೇ ಅದು. ನೀವು ಅನ್ಬೇಕಾರೆ ಯಾಕ್ರಿ ಬಂಗಾರ ಹಾಕ್ಕೊಂಡಿಲ್ಲ, ಅದ್ರ ಮೇಲೆ ಮನಸ್ಸೇ ತೆಗೆದು ಹಾಕಿದ್ದೀರಿ ಅನ್ರಿ. ಆ ಬಂಗಾರಕ್ಕೆ ಏನ್ರ ಬೆಲೆ ಅದು? ಮನಸ್ಸು ಒಂದು ಸಲ ಮನಸ್ಸು ಹಿಂಗೆ ತೆಗೆದಿವಿಲ್ಲೋ, ಯಾವ ವ್ಯಕ್ತಿ ಮೇಲಿಂದನೇ ಆಗಲಿ ಅಥವಾ ವಸ್ತುವಿನ ಮೇಲಿಂದನೇ ಆಗಲಿ, ಮನಸ್ಸು ತೆಗೆದೀವಿ ಅಂದ್ರೆ ಅದು ಇಷ್ಟು ಕಠೋರದ ಶಕ್ತಿ ಅದ ಅದ್ರೊಳಗಂದ್ರೆ ಅದು ಮತ್ತೆ ಹೊರಗೆ ನೋಡಂಗಿಲ್ಲ. ಬೆಲೆ ಯಾವುದರಿಂದ ಅದ? ಬೆಲೆ ಮನಸ್ಸು ಕೊಡ್ತದಂತ ಬೆಲೆ ಅದ ಜಗತ್ನ ಯಾವುದಕ್ಕಾದ್ರು. ಮನಸ್ಸು ಒಂದು ಸಲ ತಿರಸ್ಕಾರ ಮಾಡ್ತು ಅಂತ ಕೇಳಿದ್ರೆ ಅದಕ್ಕೆ ನೀವು ಎಷ್ಟೇ ಹೇಳ್ರಿ, ಯಾಕೋರಿ ಅವ್ರ ಮನೆಗೆ ಬರ್ತಿದ್ರಿ ಬರಲಾಗಿರಿ, ಅವ್ರು ಇಲ್ಲ ಅಂತ ತಿಳ್ಕೊಂಡಿನ್ರಿ, ಮುಗ್ದ. ಅವ್ರು ನಮ್ಮ ಪಾಲಿಗೆ ಪಕ್ಕಕ್ಕೆ ಇರ್ತಾರೆ ಖರೆ, ಹೌದಿಲ್ಲ? ಮನಸ್ಸು ಹಂಗೆ ಅಂತದಮ್ಮಮ್ಮ, ಇವ್ರು ನಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಡ್ರೆ ಮುಗಿದೋಯ್ತು. ಅವ್ರ ಪಕ್ಕಕ್ಕೆ ಇದ್ದರೂ ಕೂಡ ಮನಸ್ಸು ಮಾಡಂಗಿಲ್ರಿ. ಇಷ್ಟು ಖತರ್ನಾಕ್ ಅದು ಮನಸ್ಸು. ಮತ್ತು ಅಷ್ಟು ಶಕ್ತಿಶಾಲಿನೂ ಅದ. ಏನಾದರೂ ಕೂಡ ಮನಸ್ಸು ಅದು ಎಂದೆಂದೂ ಮನಸ್ಸು ಮಾಡೋದೇ ಇಲ್ಲ. ಅದಕ್ಕಾಗಿ ಇಂತಹ ಮನಸ್ಸಿಗೆ, ಇಂತಹ ಕಠೋರವಾದ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಇರುವ ಮನಸ್ಸಿಗೆ ಒಂದು ಸಲ ನಾವು ತಿದ್ದು ಬಿಟ್ಟರೆ ಸಾಕು. ಭಾಳ ಸಾಧನೆ ಮಾಡಬೇಕಾಗಿಲ್ಲ, ಒಂದು ಸಲ ತಿದ್ದು ಬಿಡ್ಬೇಕು. ಅದಕ್ಕೆ ಸರಿಯಾದ ದಾರಿ ಸ್ವಲ್ಪ ತಿತ್ತಾ ಹೋಗ್ಬೇಕು. ಅದಕ್ಕೇನೆ ಮಹಾದೇವಿ ತಾಯಿ ಹೇಳ್ತಾಳೆ, ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿವೋ ಅಂತ. ನಮಗೇನು ತಿಳಿತ್ರಿ? ನಾವೇನು ಶಾಣ್ಯರಿದ್ದೇವ? ನಮಗೇನು ಓದಕ್ಕೆ ಬರ್ತದೆ? ವೇದ ನಮಗೆ ಗೊತ್ತಿಲ್ಲ, ಶಾಸ್ತ್ರ ನಮಗೆ ಗೊತ್ತಿಲ್ಲ, ವಚನ ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ, ನಾವು ಭಾಳ ದಡ್ರಿದ್ದೀವಿ, ನಾವು ಏನು ಓದಿಲ್ಲ ಅಂತ ಹಂಗೇನು ಅನ್ಕೋಬೇಡ್ರಿ. ಹೇಳ್ತಾಳೆ ಮಹಾದೇವಿ ತಾಯಿ, ಎಷ್ಟು ಶಕ್ತಿ ತುಂಬ್ತಾಳೆ ಅಂದರೆ, ವೇದ ಶಾಸ್ತ್ರ ಇವೆಲ್ಲ ಏನವ ಅಂದ್ರೆ ಈ ಅಕ್ಕಿ ಭತ್ತ ಕುಟ್ತಾರಲ್ಲ, ಕುಟ್ಟಿದ ಮೇಲೆ ಹೊಟ್ಟು ಬರ್ತದಲ್ಲ, ಹೊಟ್ಟು ನುಚ್ಚು ಇದ್ದಂಗೆ, ಇವೇನೋ ಒಳಗಿನ ರಸ ಅಲ್ಲ ಇದು. ಅದಕ್ಕೆ ನಿಜವಾದ ರಸ ಯಾವುದದ ಅಂತ ಕೇಳಿದ್ರೆ, ಅತ್ತಲಿತ್ತ ಹರಿವ ಮನದ ಶಿರವನರಿದಡೆ ಬಚ್ಚಬರಿಯ ಚನ್ನಮಲ್ಲಿಕಾರ್ಜುನ. ಬಚ್ಚಬರಿಯ ಬೆಳಗದನವನು. ಏನು ಅರಿಬೇಕು? ಮನಸ್ಸಿನ ಶಿರ, ಮನಸ್ಸಿನ ಕೊನೆ, ಮನಸ್ಸಿನ ಬಯಕೆ ಯಾವುದದ ಅನ್ನೋದು ತಿಳ್ಕೊಬೇಕು. ತಿಳ್ಕೊಲ್ಲ ಪುರ್ಸೊತ್ತಿರಂಗಿಲ್ಲ ನಮಗೆ. ಯಾಕಂದ್ರೆ ಅದು ಹೇಳಿದಂಗೆ ಓಡ್ತೀವಿ. ಎಷ್ಟು ಓಡ್ತೀವಿ ಅಂದ್ರೆ, ಒಬ್ಬ ಮನುಷ್ಯ ಹಿಡ್ಕೊಂಡು ಹೊಂಟಿದ್ನಂತ. ಹಗ್ಗ ಎತ್ತಿಗೆ ಹಗ್ಗ ಕಟ್ಟಿ ಹಿಡ್ಕೊಂಡು ಹೊಂಟಿದ್ದ. ಹಿಡ್ಕೊಂಡು ಬರುವಾಗ ಗುರುಗಳು ಶಿಷ್ಯರು ಎದುರು ಭೇಟಿ ಆದರು. ಗುರುಗಳು ಕೇಳಿದ್ರು ಶಿಷ್ಯನಿಗೆ. ಅದಕ್ಕೆ ಗುರು ಸಾನ್ನಿಧ್ಯ ಅನ್ನೋದು ಭಾಳ ದೊಡ್ಡದು. ಇದ್ರೆ ಜೊತೆಗೆ ಯಾವಾಗ ಯಾವುದರಿಂದ ಯಾವ ರೀತಿ ಪಾಠ ಆಗ್ತಿರ್ತದೋ ಗೊತ್ತಿಲ್ಲ. ಅವಾಗ ಅವ್ರು ಹೇಳಿದ್ರು,
ಆ ಆಕಳ ಮನುಷ್ಯನಿಂದದನ, ಮನುಷ್ಯ ಆಕಳಿಂದದನ ಅಂತ ಕೇಳಿದ್ರು. ಕೇಳಿದ ಕೂಡಲೇ ಅವ್ರು ಅಂದ, ಅವಾಗ ಗುರು ಅಂದ, ಶಿಷ್ಯ ಅಂದ, ಅದೇನು ದೊಡ್ಡ ಮಾತ್ರಿ ಕಾಣಿಸ್ಲತ್ತದೆ, ಅವ ಮನುಷ್ಯ ಮುಂದನ ಆಕಳ ಹಿಂದದ. ಗುರುಗಳ ಕೈಯಾಗ ಒಂದು ಚಾಕು ಇತ್ತು, ಪಟ್ಟಂತ ಹಗ್ಗ ಅವನ ಕೈಯಾಗಿನ ಕಟ್ ಮಾಡಿದ್ರು. ಹೋಗಿ ಕಟ್ ಮಾಡಿದ ಕೂಡಲೇ ಎತ್ತು ಆಕಳ ಓಡಕ್ಕೆ ಶುರು ಮಾಡ್ತು. ಅವಾಗ ಮನುಷ್ಯ ಅದರಿಂದ ಓಡ್ಲಕ್ಕೆ ಶುರು ಮಾಡೋದು. ಅವಾಗ ಕೇಳಿದ್ರು ಗುರುಗಳು, ಈಗ ಯಾರು ಮುಂದಾರ ಯಾರು ಹಿಂದಾರ ಅಂತ. ಈಗಂದ ಇವ ಮನುಷ್ಯ ಹಿಂದನ, ಎತ್ತು ಆಕಳ ಮುಂದದ ಅಂತ ಹೇಳಿದ್ರು. ಅವ ಹೇಳ್ತಾನೆ, ಹಾಗೇನೆ ಮನುಷ್ಯನ ಮುಂದೆ ಮನಸ್ಸದನೋ, ಮನಸ್ಸಿನ ಮುಂದೆ ಮನುಷ್ಯ ಅದನೋ? ಹಿಂಗೆ ನೋಡಿರಿ ಅಂದಾರ. ನೀವು ಖರೆ ಹೇಳ್ರಿ, ಈಗ ಹೇಳ್ರಿ. ಆದ್ರಿಂದ ನಾವಿದ್ವೋ, ನಮ್ಮಿಂದ ಅದನೋ? ನಾವು ಹೋದ ಕಡೆ ಮನಸ್ಸು ಬರ್ತದೋ, ಮನಸ್ಸು ಬಂದ ಕಡೆ ನಾವು ಹೋಗ್ತೀವೋ? ಎಷ್ಟು ಪ್ರಾಮಾಣಿಕರಿದ್ರಿ. ಮನಸ್ಸು ಎತ್ತೆತ್ತ ಎಳಿತದ, ಅತ್ತತ್ತ ನಮ್ಮ ಕಾಲು ಹರಿತವ. ಅತ್ತತ್ತಲೇ ಹೋಗ್ತೀವಿ. ಯಾಕ್ರಿ ಇವತ್ತು ಪ್ರವಚನ ಬಂದಲ್ಲಿ ಯಾಕೋ ಬ್ಯಾಡ ಅಂತ್ರಿ ಮನಸ್ಸು, ಯಾಕೋ ಇವತ್ತು ನಸಿಕಿನಾಗ ಎದ್ದಂಗೆ ಕಾಣಲಿಲ್ರಿ, ಬ್ಯಾಡ ಅನಿಸ್ತ್ರಿ ಮನಸ್ಸು. ಮನಸ್ಸು ಹೇಳಿದಂಗೆ ಇಷ್ಟು ಕೇಳ್ತೀವಿ ಅಂದ್ರೆ ನಾವು ಸದಾಕಾಲ ಪಶು ಮುಂದದ, ಮನುಷ್ಯ ಹಿಂದದನ. ಅದು ಪಶು ಅನ್ನುವ ಅರಿವಿಲ್ಲ, ಅದ್ರ ಹಿಂದೆ ಓಡ್ತಾ ಇರ್ತೀವಿ ನಾವು. ಅದಕ್ಕಾಗಿ ಅತ್ತಲಿತ್ತ ಹರಿತಕ್ಕಂಥ ಈ ಮನದ ಶಿರ ಅರಿಬೇಕು. ಹೆಂಗೆ ಅರಿಬೇಕ್ರಿ ಈ ಮನಸ್ಸು ಅಂದ್ರೆ ಸುಮ್ಮನೆ ಕೂಡ್ಬೇಕು, ಒಂದು ಗಳಿಗೆ ಸುಮ್ಮನೆ ಕುಂತ ಅಬ್ಸರ್ವ್ ಮಾಡ್ಬೇಕು. ಅದಕ್ಕೆ ಸಾಕ್ಷಿಭೂತನ ಅದ್ರ ಜೊತೆ ಸೇರಬಾರ್ದು. ಅದ್ರ ಜೊತೆ ಸೇರ್ಲಾರ್ದಂಗ ನಮ್ಮ ಮನಸ್ಸಿಗೆ ನಾವು ಎಂಥ ತಪ್ಪುಗಳಿಂದಲೂ ಕೂಡ ನಾವು ಹಿಂದಿರುಗಬಹುದು. ಒಂದು ವೇಳೆ ಮನಸ್ಸಿನ ಅಬ್ಸರ್ವೇಷನ್ ನಾವೇನು ಮಾಡ್ತೀವಲ್ಲ ಅದ್ರ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡೋದು. ಸುಮ್ಮನೆ ಕುಂತು ಅದಕ್ಕೆ ಬೇಕು ಅನ್ನಬಾರ್ದು, ಬೇಡ ಅನ್ನಬಾರ್ದು, ಸುಮ್ಮನೆ ಕುಂತಿರ್ಬೇಕು. ಅದು ಹೆಂಗೆ ಆಟ ಆಡ್ತದ ನೋಡ್ಬೇಕು. ಇದೊಂದು ಪ್ರಯೋಗ ಮಾಡಿ ನೋಡಿ. ಸುಮ್ಮನೆ ಅದಕ್ಕೆ ನೋಡ್ತಾ ಇರೋದು, ಅಂದಂಗೆ ಕೇಳಬೇಡ್ರಿ. ಸುಮ್ಮನೆ ಅದ್ರ ಲಕ್ಷ್ಯ ಮಾಡ್ತಾ ಇರಬೇಕು. ಮಗಳಿಗೆ ಹೆಂಗೆ ಪ್ರೀತಿ ಮಾಡ್ತದ, ಮತ್ತು ಸೊಸಿಗೆ ಹೆಂಗೆ ಮಾಡ್ತದ, ಮಗಳ ಅವ್ವ ಅಪ್ಪ ಬಂದ್ರೆ ಏನಂತದ ಅಡುಗೆ ಮಾಡ್ಬೇಕಂತ, ಮಗಳ ಅತ್ತೆ ಮಾವ ಬಂದ್ರೆ ಏನಂತದ, ಸೊಸೆ ಅವ್ವ ಅಪ್ಪ ಬಂದ್ರೆ ಏನಂತದ, ತನ್ನ ಮಗನಿಗೆ ಹೆಂಗೆ ನೋಡ್ತದ, ಅಳಿಯನಿಗೆ ಹೆಂಗೆ ನೋಡ್ತದ, ಮಗನ ಮಕ್ಕಳಿಗೆ ಹೆಂಗೆ ಅಂತದ. ಸುಮ್ಮನೆ ನೀವೆಲ್ಲ ಹಂಗಿದ್ದೀರಂತಲ್ಲ, ಹಂಗೆ ಅನಿಸ್ತಿರ್ತದೆ. ಮನಸ್ಸದಲ್ಲ ಅದು. ಮಗಳ ಮಕ್ಕಳಿಗೆ ಹೆಂಗೆ ನೋಡ್ತದ, ಮಗನ ಮಕ್ಕಳಿಗೆ ಹೆಂಗೆ ನೋಡ್ತದ, ಯಾರಿಗೆ ಹೆಂಗೆ ನೋಡ್ತಾ ಇರ್ತದ ಈ ಮನಸ್ಸು. ಸುಮ್ಮನೆ ಅಬ್ಸರ್ವ್ ಮಾಡ್ರಿ, ಅವಾಗ ಅದರ ರಂಗಿನಾಟ ತಿಳಿತದ. ನಾವು ಭಾಳ ಚಂದ ತಿಳಿತದೆ. ಯಾರು ನೀವು ತಪ್ಪು ಮಾಡ್ಲತ್ತೀರಿ ಅಂತ ಹೇಳಬೇಕೇ ಆಗಿಲ್ಲ. ಅದು ತಾನೇ ನಮಗೆ ಕಲಿಸಕ್ಕೆ ಶುರು ಮಾಡ್ತದ. ನಾವು ಸ್ವಲ್ಪ ಅದಕ್ಕಾಗಿ ಧ್ಯಾನ ಅಂದ್ರೆ ಮತ್ತೇನಲ್ಲ, ಗಮನ. ಧ್ಯಾನ ಅಂದರೆ ಗಮನಿಸುವುದು. ಮನಸ್ಸಿನ ಆಟ ಸ್ವಲ್ಪ ನೋಡ್ತಾ ಇರಬೇಕು. ಯಾವಾಗ ಎಂತೆಂಥ ಪಾರ್ಟ್ ಇದು ಆಗ್ತದ, ತನ್ನ ಬಗ್ಗೆ ಏನು ವಿಚಾರ ಮಾಡ್ತದ, ಇತರ ಬಗ್ಗೆ ಏನು ವಿಚಾರ ಮಾಡ್ತದ, ಇದ್ರ ಬಗ್ಗೆ ನಾವು ಮನಸ್ಸಿಗೆ ಸ್ವಲ್ಪ ಅತ್ತಲಿತ್ತ ಹರಿವ ಮನದ ಶಿರ ಅರಿಲಿಕ್ಕೆ ಅದು ಎಕಡೆ ನಡೆದದ ಸ್ವಲ್ಪ ಹಿಂಗೆ ಹೋಗ್ತಾ ಇರ್ತಕ್ಕಂಥ ದಾರಿ ನೋಡಿದೀವಿ ಅಂದ್ರೆ ತಪ್ಪು ಮಾಡ್ಲತ್ತೀವಿ, ಸರಿ ಮಾಡ್ಲತ್ತೀವಿ. ಬೇರೆ ಯಾರು ಹೇಳಬೇಕಾಗಿಲ್ಲ, ತಮ್ಮೊಳಗೆ ತಾವು ತಿಳಿದು ನೋಡ್ಕೋಬಹುದು. ಆಮೇಲೆ ಯಾರು ಹೇಳಿದ್ರೆ ಸಿಟ್ಟು ಬರ್ತದೆ, ನಾವೇ ತಿದ್ಕೊಳ್ಳೋ ಶುರು ಮಾಡಿದೀವಿ ಅಂದ್ರೆ ನಮ್ಮ ವ್ಯಕ್ತಿತ್ವ ಪ್ರಖರವಾಗಿ ಹೊಳಿಲಿಕ್ಕೆ, ಪ್ರಕಾಶಮಾನವಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಮಗೆ ಇದಕ್ಕೇನು ಭಾಳ ದೊಡ್ಡ ವಿದ್ಯೆ ಬೇಕಾಗಿಲ್ಲ. ನಮ್ಮ ಮನಸ್ಸನ್ನು ನಾವು ತೆರೆದಿಟ್ಕೊಳ್ತಾ ಹೋಗ್ಬೇಕು. ದಿನಕ್ಕೆ ಒಮ್ಮರ ತೆರೆದಿಡಬೇಕು. ಪ್ರತಿ ಕ್ಷಣದೊಳಗೂ ಕೂಡ ಯಾವುದೇ ಘಟನೆಗಳ ಘಟಿಸಿದಾಗ ಮನಸ್ಸು ಹೇಗೆ ಪ್ರತಿಕ್ರಿಯಿಸ್ತದ ಅನ್ನೋದನ್ನು ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದೀವಿ ಅಂದರೆ ಖಂಡಿತವಾಗಿಯೂ ಅದು ಗೋಚರಿಸ್ತದೆ. ಅದಕ್ಕಾಗಿ ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ದೈಹಿಕ ಮಟ್ಟದಲ್ಲಿಯೇ ಮನಸ್ಸು ನಿಲ್ಲಬಾರ್ದು. ಅದು ಸ್ವಲ್ಪ ಮಾನಸಿಕ ಮಟ್ಟಕ್ಕೆ ಅದಕ್ಕಿಂತಲೂ ಸ್ವಲ್ಪ ಎತ್ತರ. ಮನಸ್ಸಿನ ಶಕ್ತಿ ಭಾಳ ದೊಡ್ಡದು. ಶರೀರ ಶಕ್ತಿಗಿಂತಲೂ ಮನಸ್ಸಿನ ಶಕ್ತಿ ಭಾಳ ದೊಡ್ಡದದ. ಶರೀರ ನೀವು ನೋಡ್ರಿ, ಭಾಳ ಕೆಲಸ ಮಾಡಿ ಜಲ್ದಿ ದಣದಿರ್ತೀರಿ. ಇನ್ನೇನು ಎಷ್ಟು ದಣದಿರ್ತೀರಿ ರಾತ್ರಿ ಅಂದರೆ ಮಲಗುವಾಗ TV ಬಂದ್ ಮಾಡೋಕ್ಕೂ ಮನಸ್ಸಾಗಲ್ಲ, ಬೋಲ್ಟ್ ಹಾಕೋಕ್ಕೂ ಮನಸ್ಸಾಗಲ್ಲ, ಲೈಟ್ ತೆಗಿಯೋಕ್ಕೂ ಮನಸ್ಸಾಗಲ್ಲ. ಯಾರಿಗಾರ ಹೇಳ್ತಿರ್ತೀವಿ, ಎಲ್ಲರೂ ಹಿಂಗಿಂಗಲ್ಲತ್ತಾರೆ, ಎಲ್ಲರಿಗೊಮ್ಮೆ ಆಗಿರ್ತದ. ಹಂಗೆ ಅಷ್ಟು ದಣದಿರ್ತೀವಿ. ನಾವು ಮಲ್ಕೋತೀನಪ್ಪ ಏನಾರ ಮಾಡು ಅಂತೇಳಿ ಯಾರಿಗಾರ ತೆಗಿ ಅಂತ ಹೇಳಿಬಿಡ್ತೀವಿ. ಅಷ್ಟು ದಣದಿರ್ತಕ್ಕಂಥ ಮನಸ್ಸಿಗೆ ಹಿಂಗೆ ಕಣ್ಣು ಮುಚ್ಚೋದ್ರೊಳಗೆ ಹೊರಗೆ ಗದ್ದಲ ಶುರು ಆಯ್ತದ. ಮನೆಗಿನ ಭಾಂಡ ಬರ್ತಾನೆ ಅಳ್ಳಾಡಕ್ಕೆ ಶುರು ಮಾಡ್ತಾವ, ಕುಂತ ಮಂಚ ತೂಗಕ್ಕೆ ಶುರು ಮಾಡ್ತದೆ. ಏನಾಗ್ತದೆ? ಭೂಕಂಪ. ಎಲ್ಲರೂ ಹೊರಗೆ ಬರ್ರಿ ಕೂಗ್ತಿರ್ತಾರೆ. ಯಾವಾಗ ಮಂದಿಗೆ ಬಿಡ್ತಾನೋ, ಮಗ್ಗಲ್ದವ್ರಿಗೆ ಬಿಡ್ತಾನೋ ಮನುಷ್ಯ.
ಹಿಂಗೆ ಓಡ್ತಾನ 4-5 ಗಲ್ಲಿ ದಾಟಿ ಬೈಲಿಗೆ ಹೋಗ್ಬೇಕು. ಯಾಕಂದ್ರೆ ಅಕ್ಕಪಕ್ಕ ಮನೆಯವ ಎಲ್ಲಿ ನಿಂತರು ಯಾರ್ದು ಮನೆ ಬಿದ್ರು ಇವನ ಮೇಲೆ ಹಿಂಗೆ ಓಡ್ಬೇಕಾಗ್ತದೆ 4-5 ಕಿಲೋಮೀಟ್ರ್ ತನ ಊರೆಲ್ಲ ಓಡಾಡಿ ದೊಡ್ಡ ಗ್ರೌಂಡ್ನಾಗ ಬಂದು ಬಿತ್ತ ಮೇಲೆ ಅಂತಾನ ಎಡ್ದೊಣ ಹೋಗಿದ್ದನ ಲೈಟ್ ತೆಗ್ಯಾಕೆ ಎದ್ದಿರಲಿಲ್ಲ. ಆದ್ರೆ ಈಗ ಇಷ್ಟು ಕಿಲೋಮೀಟ್ರ್ ಗಟ್ಟಲೆ ಹೆಂಗೆ ಓಡಿ ಬಂದೆ? ಅದು ಯಾವ ಶಕ್ತಿ ಅದ? ಅದು ಮಾನಸಿಕ ಶಕ್ತಿ ಅದ. ದೈಹಿಕ ಶಕ್ತಿ ಭಾಳ ಕಡಿಮೆ ಅದ, ಕನಿಷ್ಠ ಅದ. ಆದ್ರೆ ಮಾನಸಿಕ ಶಕ್ತಿ ಭಾಳ ದೊಡ್ಡದದ. ಆದ್ರೆ ಮಾನಸಿಕ ಶಕ್ತಿ ಹೇಳ್ಬೇಕಾದ್ರೆ ಅದಕ್ಕೊಂದಿಂಥ ಆಘಾತಕಾರಿ ಘಟನೆಗಳಿರಬೇಕು. ಅವಾಗ ನಮಗೆ ಗೊತ್ತಾಗ್ತದೆ ನಾವು ಎಷ್ಟು ಪ್ರಬಲ ಇದ್ದೀವಿ.